ನಮಸ್ಕಾರ ವೀಕ್ಷಕರೇ. ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಳೆ ಬಂತೆಂದರೆ ಬೆಂಗಳೂರಿನಲ್ಲಿ ಆಗುವ ಅನಾಹುತಗಳು ಅಷ್ಟಿಷ್ಟಲ್ಲ. ಬಡಾವಣೆಗಳು ಮುಳುಗುತ್ತವೆ, ಮನೆ ಮಠಗಳು ನೀರು ತುಂಬಿಕೊಂಡು ಜನರ ಬದುಕು ದುಸ್ತರವಾಗುತ್ತದೆ. ಇದಕ್ಕೆಲ್ಲ ಕಾರಣ ಮಳೆಯ ನೀರು ಸರಾಗವಾಗಿ ಹರಿಯದೆ ಎಲ್ಲೆಂದರಲ್ಲಿ ನುಗ್ಗುತ್ತವೆ. ನಗರದ ಬಹುತೇಕ ರಾಜಕಾಲುವೆಗಳನ್ನು ಸರಿಯಾಗಿ ಹೂಳುತ್ತದೆ ವರ್ಷಗಳೇ ಕಳೆದಿವೆ. ರಾಜಕಾಲುವೆಗಳಲ್ಲಿ ಸರಿಯಾಗಿ ಹರಿಯದ ನೀರು, ಬೃಹತ್ತಾಗಿ ಬೆಳೆದು ನಿಂತಿರುವ ಗಿಡ ಮರ ಬಳ್ಳಿಗಳು, ಈ ದೃಶ್ಯಗಳು ಕಂಡು ಬಂದಿದ್ದು ಮಹದೇವಪುರ ಕ್ಷೇತ್ರದ ಚನ್ನಸಂದ್ರ ಗ್ರಾಮ, ಪಟ್ಟಾಲಮ್ಮ ಬಡಾವಣೆ, ಬೆಳತ್ತೂರು ಕಾಲೋನಿಗಳಲ್ಲಿ. ಹಾದು ಹೋಗಿರುವ ರಾಜಕಾಲುವೆಗಳಲ್ಲಿ ಹುಳು ತೆಗೆಯದೆ ವರ್ಷಗಳು ಕಳೆದಿವೆ. ಗಿಡ ಮರ ಬಳ್ಳಿಗಳು ಬೆಳೆದು ನಿಂತಿವೆ. ಪ್ರತಿ ಬಾರಿ ಮಳೆ ಬಂದಾಗಲೂ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸದೇ ಇರುವುದು ಮೂಲ ಕಾರಣವಾಗಿದೆ. ರಾಜಕಾಲುವೆಗಳು ಪೂರ್ತಿ ಕಟ್ಟಿಕೊಂಡು ಮಳೆ ಬಂದೊಡನೆ ಸರಾಗವಾಗಿ ಹರಿಯದೆ ತಗ್ಗು ಪ್ರದೇಶಗಳಿನ ಮನೆಗಳಿಗೆ ನುಗ್ಗಿ ಬಡ ಮಧ್ಯಮ ವರ್ಗದ ಬಡವರ ಇಲ್ಲದ ಕಷ್ಟ ಅನುಭವಿಸ್ತಾರೆ. ಯಾರೋ ಮಾಡುವ ತಪ್ಪಿಗೆ ಮತ್ಯಾರೋ ಶಿಕ್ಷೆ ಅನುಭವಿಸ್ತಾರೆ. ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿಸುವುದಕ್ಕಿಂತ ಶಾಶ್ವತ ಪರಿಹಾರಕ್ಕೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಸಮಸ್ಯೆ ನಿನ್ನೆ ಮೊನ್ನೆಯದಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಸಮಸ್ಯೆ ಉಲ್ಬಣಗೊಳ್ಳುತ್ತವೆ. ಸಂಬಂಧಪಟ್ಟವರು ಗಮನ ಹರಿಸಿ ಈ ಬಾರಿಯಾದರೂ ಸಮಸ್ಯೆ ಪರಿಹರಿಸಲು ಎಂಬುದು ಪಿಟಿವಿ ನ್ಯೂಸ್ನ ಒತ್ತಾಯವಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.